ಇತ್ತ ಮುಧೋಳ ನಗರದಲ್ಲೂ ಕೂಡ ಕಬ್ಬು ಬೆಳೆಗಾರರ ಪ್ರತಿಭಟನೆ ಮುಂದುವರೆದಿದೆ. ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಟೆಂಟ್ ಹಾಕಿ ಧರಣಿಯನ್ನು ನಡೆಸ್ತಾ ಇದ್ದಾರೆ. ಟನ್ ಕಬ್ಬಿಗೆ 3500 ರೂಪಾಯಿ ಬೆಲೆಯನ್ನ ಕೊಡಬೇಕು ಅಂತೇಳಿ ರೈತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸಕ್ಕರೆ ಸಚಿವರು ಮಾಹಿತಿಯನ್ನ ನೀಡಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಬೇಡಿಕೆ ಈಡೇರೋ ತನಕ ನಾವು ಈ ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಧೋಳ ನಗರದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಟೆಂಟ್ ಹಾಕಿ ಧರಣಿಯನ್ನ ಕಬ್ಬು ಬೆಳೆಗಾರರು ನಡೆಸ್ತಾ ಇದ್ದಾರೆ. ಗಮನಿಸ್ತಾ ಹೋಗೋದಾದ್ರೆ ಟನ್ ಕಬ್ಬಿಗೆ 3500 ರೂಪಾಯಿ ಬೆಲೆಯನ್ನ ಕೊಡಬೇಕು ಎನ್ನುವಂತ ಆಗ್ರಹ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ಆದೇಶವನ್ನ ಅಥವಾ ಸರ್ಕಾರದ ನಿರ್ಧಾರವನ್ನ ನಾವು ಒಪ್ಪೋದಿಲ್ಲ, ನಾವು ಕೇಳಿದಷ್ಟು ನೀವು ಕೊಡಬೇಕು, ಸಕ್ಕರೆ ಸಚಿವರು ನಮಗೆ ಮಾಹಿತಿಯನ್ನ ಸರಿಯಾಗಿ ಕೊಡಬೇಕು ಎನ್ನುವುದಾಗಿ ಕಬ್ಬು ಬೆಳೆಗಾರರು ಕೇಳ್ಕೊಳ್ತಾ ಇದ್ದಾರೆ. ಬೇಡಿಕೆ ಈಡೇರೋ ತನಕ ನಾವು ಈ ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ. ಮುಧೋಳ ನಗರದಲ್ಲಿ ಪ್ರತಿಭಟನೆ ಮುಂದುವರೆದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ರಸ್ತೆ ತಡೆ ನಡೆಸಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ವಿವಿಧ ವಿಚಾರವನ್ನು ಕೂಡ ಚರ್ಚೆ ಮಾಡೋಕೆ ಈಗ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಸ್ಥಳಕ್ಕೆ ಡಿಸಿ, ಕಾರ್ಖಾನೆ ಮಾಲೀಕರು, ಸಕ್ಕರೆ ಸಚಿವರು ಒಂದು ಅಧಿಕೃತವಾಗಿ ನಮಗೆ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಆಗ್ರಹವನ್ನ ರೈತರು ಮಾಡ್ತಾ ಇರುವಂಥದ್ದು ಗಮನಿಸ್ತಾ ಇರಬಹುದು. ಮುಧೋಳದಲ್ಲಿ ಯಾವ ರೀತಿಯಾದಂತಹ ಹೋರಾಟ ಕಬ್ಬು ಬೆಳೆಗಾರರಿಂದ ಆಗ್ತಾ ಇದೆ ಅಂತೇಳಿ. ವೇದಿಕೆ ಮಗ್ಗಲದಲ್ಲಿರ್ತಕ್ಕಂಥ ಎಲ್ಲ ರೈತರು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಎಲ್ಲ ಹಿರಿಯರು ರೈತ ಹೋರಾಟಕ್ಕೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬೇಕೇ ಬೇಕು. ಈ ಹೋರಾಟಕ್ಕೆ ಅತಿ ಹೆಚ್ಚಿನ ಮಹತ್ವ ಇದೆ. ಯಾರಿಗೂ ಹೆದರದೆ ಈ ಒಂದು ಹೋರಾಟ ಮುನ್ನಡೀತದ. ರಾತಪ್ಪ ಕಲ್ಲೋಳಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ವೇದಿಕೆ ಮಗ್ಗಲದಲ್ಲಿರ್ತಕ್ಕಂಥ ಎಲ್ಲ ರೈತರು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಎಲ್ಲ ಹಿರಿಯರು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಪ್ರತಿನಿಧಿ ಸೋಮಶೇಖರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೋಮಶೇಖರ್, ಗಮನಿಸ್ತಾ ಇದ್ವಿ ಒಂದ್ ಕಡೆಯಲ್ಲಿ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದರೂ ಕೂಡ ಇತ್ತ ಕಬ್ಬು ಬೆಳೆಗಾರರ ಹೋರಾಟ ಮಾತ್ರ ನಿಂತಿಲ್ಲ. ಇಲ್ಲಿ ಈಗ ಸದ್ಯಕ್ಕೆ ಕಬ್ಬು ಬೆಳೆಗಾರರು ಮಾಡ್ತಾ ಇರುವಂತಹ ಡಿಮ್ಯಾಂಡ್ಗಳೇನು, ಹೋರಾಟ ಯಾವ ರೀತಿಯಾಗಿ ಸಾಗ್ತಾ ಇದೆ? ರಾಜ್ಯಾದ್ಯಂತ ನಡೆದಂತಹ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಸದ್ಯಕ್ಕೆ ದ್ವಂದ್ವ ನಿಲುವು ಕಾಣಿಸಿಕೊಂಡಿದೆ ಅಂತ ಹೇಳಬಹುದು. ಅದರಲ್ಲೂ ಕೂಡ ಪ್ರಮುಖವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರುವಂತಹ ರೈತರಲ್ಲಿಯೇ ದ್ವಂದ್ವ ನಿಲುವು ಶುರುವಾಗಿದೆ. ಕಳೆದ ದಿನವಷ್ಟೇ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ 3300 ರೂಪಾಯಿಗಳನ್ನ ನೀಡುವುದಾಗಿ ಬೆಂಬಲ ಬೆಲೆ ಬಗ್ಗೆ ಘೋಷಣೆ ಮಾಡಿದ್ರು ಕೂಡ ಒಂದೆಡೆ ಸಂಭ್ರಮಾಚರಣೆ ಕಂಡು ಬಂತು, ಇನ್ನೊಂದೆಡೆ ದ್ವಂದ್ವ ನಿಲುವು ಕಂಡು ಬಂದಿರೋದ್ರಿಂದ ಕೆಲವು ರೈತರು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಕೆಲವು ರೈತರು 3300 ರೂಪಾಯಿಗಳ ಬೆಂಬಲ ಬೆಲೆಯನ್ನ ಒಪ್ಪಿಕೊಂಡು ಸಂಭ್ರಮಾಚರಣೆ ಮಾಡಿ ಪ್ರತಿಭಟನೆಯನ್ನ ಕೈಬಿಟ್ರು. ಆದ್ರೆ ಇನ್ನೊಂದಿಷ್ಟು ಜನ ರೈತರು ಅದೇ ಹೋರಾಟವನ್ನ ಮುಂದುವರೆಸಿದ್ದಾರೆ. ಕಾರಣ 3500 ರೂಪಾಯಿಗಳನ್ನ ಸಕ್ಕರೆ ಕಾರ್ಖಾನೆಯ ಮಾಲೀಕರೇ ನೀಡಬೇಕು ಎನ್ನುವುದು ಪ್ರಮುಖವಾದಂತಹ ಬೇಡಿಕೆ ಆಗಿರುವಂತದ್ದು. ಮತ್ತು ಸರ್ಕಾರ ಘೋಷಣೆ ಮಾಡಿರುವಂತಹ ಬೆಂಬಲ ಬೆಲೆಯಲ್ಲಿ 50 ರೂಪಾಯಿಗಳನ್ನ ಸರ್ಕಾರ ನೀಡೋದಕ್ಕೆ ಮುಂದಾಗಿದೆ. ಹೀಗಾಗಿ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಂದಲೇ ಎಲ್ಲಾ ದುಡ್ಡನ್ನ ವಸೂಲಿ ಮಾಡಬೇಕೆನ್ನುವುದು ರೈತರ ಒಂದು ಬಿಗಿ ಪಟ್ಟಾಗಿದೆ. ಅದೇ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಅತ್ಯಂತ ಫೇಮಸ್ ಆಗಿರುವ ನಾಡು ಈ ಮುಧೋಳ ಮತ್ತು ಜಮಖಂಡಿ. ಹೀಗಾಗಿ ಈ ಭಾಗದ ರೈತರು ಈಗ ಪಟ್ಟು ಹಿಡಿದಿರುವಂತದ್ದು ಹೋರಾಟವನ್ನ ಕೈ ಬಿಡುವುದಿಲ್ಲ. ಹೀಗಾಗಿ ಹೋರಾಟವನ್ನ ಮುಂದುವರಿಸ್ತವೆ. ಜೊತೆಗೆ 3500 ರೂಪಾಯಿಗಳನ್ನ ಸಕ್ಕರೆ ಕಾರ್ಖಾನೆ ಮಾಲೀಕರೇ ಕೊಡಬೇಕು. ಉಳಿದಂತಹ ಕೊಡಬೇಕಾದಂತಹ ಹಣವನ್ನ ಸರ್ಕಾರ ಕೊಡಲಿ. ಮೊದಲು ಬರಬೇಕಾದಂತಹ ಹಣ 3500 ಸಕ್ಕರೆ ಕಾರ್ಖಾನೆಗಳಿಂದ ಬರಲಿ ಎನ್ನುವುದು ರೈತರ ಪ್ರಮುಖ ಬೇಡಿಕೆ. ಇನ್ನು ಸರ್ಕಾರ ಘೋಷಣೆ ಮಾಡಿರುವ 3300 ರೂಪಾಯಿಗಳ ಬೆಲೆಯ ಕುರಿತು ಸದ್ಯಕ್ಕೆ ಚರ್ಚೆ ಮಾಡಿ ಇದನ್ನ ಒಪ್ಕೋಬೇಕಾ ಬೇಡವಾ, ಮುಂದೆ ಯಾವ ಹೋರಾಟವನ್ನ ಮಾಡಬೇಕು ಅನ್ನೋ ಸಭೆಯನ್ನ ಸದ್ಯಕ್ಕೆ ಮುಧೋಳ ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಟೆಂಟ್ ಹಾಕಿಕೊಂಡು ರೈತರು ಈಗ ಸಭೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಪ್ರತಿಭಟನೆ ಕೂಡ ಮುಂದುವರೆದಿದೆ. ಇನ್ನು ಕಳೆದ ದಿನದಿಂದ ನೋಡ್ಬೇಕಾದ್ರೆ ಕಳೆದ 9 ದಿನಗಳಿಂದ ರಸ್ತೆಗಳನ್ನ ಬಂದ್ ಮಾಡಿದ್ರು. ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡಿ ರೈತರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರು. ಆದ್ರೆ ಇವತ್ತು ಮುಧೋಳ ನಗರದಲ್ಲಿ ರಸ್ತೆ ತಡೆ ಮಾಡದೆ ಕೇವಲ ಟೆಂಟ್ ಹಾಕಿಕೊಂಡು ರೈತರು ತಮ್ಮ ಧರಣಿಯನ್ನ ಮುಂದುವರೆಸಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್
ಪಾಟೀಲರು ಮತ್ತು ಬಾಗಲಕೋಟೆ ಜಿಲ್ಲಾಧಿಕಾರಿ ಹಾಗೂ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ರೈತರು ನಡೆಸುತ್ತಿರುವಂತಹ ಹೋರಾಟದ ಸ್ಥಳಕ್ಕೆ ಆಗಮಿಸಿ ಅಧಿಕೃತವಾಗಿ ಮಾಹಿತಿಯನ್ನ ನೀಡಬೇಕು ಮತ್ತು ತಮ್ಮ ಬೇಡಿಕೆಗಳಿಗೆ ಒಪ್ಪಿಕೊಳ್ಳಬೇಕು ಅನ್ನೋ ಪಟ್ಟು ಹಿಡಿದುಕೊಂಡು ರೈತರು ತಮ್ಮ ಧರಣಿಯನ್ನ ಮುಂದುವರೆಸಿದ್ದಾರೆ. ಸಂಪತ್. ಥ್ಯಾಂಕ್ ಯು ಸೋಮಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ವೇದಿಕೆ ಮಗ್ಗಲದಲ್ಲಿರ್ತಕ್ಕಂಥ ಎಲ್ಲ ರೈತರು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಎಲ್ಲ ಹಿರಿಯರು ರಾತಪ್ಪ ಕಲ್ಲೋಳಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು.